ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಕುಮಾರ ಪರ್ವತ ಟ್ರೆಕ್ಕಿಂಗ್ಗೆ ಹೊಸ ರೂಲ್ಸ್, ಪ್ರವಾಸಿಗರ ಸುರಕ್ಷತೆಗೆ ಆದ್ಯತೆ ಹೆಚ್ಚಿಸಿದ ಅರಣ್ಯ ಇಲಾಖೆ. ನಂಜನಗೂಡಿಗೆ ಹೊಸ ಮೆರುಗು ತಂದ ಸಸ್ಯಕಾಶಿ ಪಾರ್ಕ್, ಹಸಿರು ಪರಿಸರವನ್ನು ಹೆಚ್ಚಿಸಲು ನಗರಸಭೆಯಿಂದ ಹೊಸ ಪ್ರಯತ್ನ. ಬೆಂಗಳೂರಿನ ಬಸವನಗುಡಿಗೆ ಲಗ್ಗೆ ಇಟ್ಟ ಪೋಕಿರಿ ರಾಜ, ವಿದ್ಯಾರ್ಥಿ ಭವನ್ ದೋಸೆಗೆ ವಿಕ್ಟರಿ ವೆಂಕಟೇಶ್ ದಿಲ್ಖುಷ್. ಅಸ್ಸಾಂ ಪ್ರವಾಸೋದ್ಯಮದಲ್ಲಿ ಹೆಚ್ಚಿದ ಆಕರ್ಷಣೆ, ಚುನಾವಣೆ ಬಗ್ಗೆ ಕ್ಯಾರೆ ಅನ್ನದ ಪ್ರವಾಸಿಗರು. ಕುಮಾರ ಪರ್ವತ ಟ್ರೆಕ್ಕಿಂಗ್ ನಿಯಮಗಳಲ್ಲಿ ಕೆಲ ಬದಲಾವಣೆಗಳನ್ನು ತರಲು ರಾಜ್ಯ ಅರಣ್ಯ ಇಲಾಖೆ ನಿರ್ಧರಿಸಿದೆ. ಈ ಕುರಿತು ಮಾಹಿತಿಗಳನ್ನು ಹಂಚಿಕೊಂಡಿರುವ ಸಚಿವ ಈಶ್ವರ್ ಖಂಡ್ರೆ, ಟ್ರೆಕ್ಕಿಂಗ್ಗೆ ಆಗಮಿಸುವ ಪ್ರವಾಸಿಗರ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಅನ್ನು ಅರಣ್ಯ ಇಲಾಖೆ ಕಡ್ಡಾಯಗೊಳಿಸುವುದಾಗಿ ತಿಳಿಸಿದ್ದಾರೆ. ಇಲಾಖೆಯ ಹೊಸ ರೂಲ್ಸ್ ಪ್ರಕಾರ ಪ್ರವಾಸಿಗರ ಸುರಕ್ಷತೆಗೆ ಆದ್ಯತೆಯನ್ನು ಗಮನದಲ್ಲಿರಿಸಿ ಪ್ರತಿನಿತ್ಯ 150 ಜನಕ್ಕೆ ಮಾತ್ರ ಟ್ರೆಕ್ಕಿಂಗ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮಾನವ ವನ್ಯಜೀವಿ ಸಂಘರ್ಷ ತಡೆಯಲು ಬೆಟ್ಟದ ಮೇಲೆ ರಾತ್ರಿ ವಾಸ್ತವ್ಯಕ್ಕೆ ಸಂಪೂರ್ಣ ನಿಷೇಧಿಸಲಾಗಿದೆ. ಸರ್ಕಾರದ ಆದೇಶದ ಮೇರೆಗೆ ಟ್ರೆಕ್ಕಿಂಗ್ ಅನ್ನು ಶೇಷ ಪರ್ವತದವರೆಗೆ ಸೀಮಿತಗೊಳಿಸಲಾಗಿದ್ದು, ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಚಾರಣದ ಸಮಯವನ್ನು ನಿಗದಿಗೊಳಿಸಲಾಗಿದೆ. ಕಾಡ್ಗಿಚ್ಚಿನ ಭೀತಿ ಮತ್ತು ಅತಿಯಾದ ಮಳೆಯ ಕಾರಣ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧನೆಯನ್ನು ವಿಧಿಸಲಾಗಿದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ನಂಜನಗೂಡು ನಗರದಲ್ಲಿ ನಿರ್ಮಿಸಲಾಗಿರುವ ಸಸ್ಯಕಾಶಿ ಪಾರ್ಕ್ ಪ್ರವಾಸಿಗರ ಆಕರ್ಷಣೆಯಾಗಿ ಹೊರಹೊಮ್ಮಿದೆ. ನಗರದಲ್ಲಿ ಹಸಿರು ಪರಿಸರವನ್ನು ಹೆಚ್ಚಿಸುವುದು ಹಾಗೂ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಪಾರ್ಕ್ ನಿರ್ಮಿಸಲಾಗಿದೆ ಎಂದು ನಗರಸಭೆ ಆಯುಕ್ತರು ತಿಳಿಸಿದ್ದಾರೆ. ಅಂದಾಜು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸುಂದರವಾದ ಪಾರ್ಕ್ ಅನ್ನು ನಿರ್ಮಿಸಲಾಗಿದ್ದು, ವಿವಿಧ ಪ್ರಭೇದ ಸಸ್ಯಗಳ ಮಧ್ಯೆ ವಾಕಿಂಗ್ ಟ್ರ್ಯಾಕ್, ಮಕ್ಕಳಿಗಾಗಿ ಆಟೋಪಕರಣ ಅಳವಡಿಕೆ, ಆಸನಗಳ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ತಾಲೂಕು ಆಸ್ಪತ್ರೆ ಪಕ್ಕದಲ್ಲೇ ಈ ಪಾರ್ಕ್ ಅನ್ನು ನಿರ್ಮಿಸಲಾಗಿದ್ದು, ಆಸ್ಪತ್ರೆಗೆ ಬರುವ ರೋಗಿಗಳು, ಅವರ ಸಂಬಂಧಿಕರು ಹಾಗೂ ಸಾರ್ವಜನಿಕರಿಗೆ ವಿಶ್ರಾಂತಿ ಪಡೆಯಲು ಸಸ್ಯಕಾಶಿ ಸೂಕ್ತ ಸ್ಥಳವಾಗಿದೆ. ಈ ದೇಶದ ಮಹಿಳೆಯರು ಸರಾಸರಿ ಎತ್ತರದಲ್ಲಿ ಜಗತ್ತಿನಲ್ಲೇ ಮೊದಲ ಸ್ಥಾನದಲ್ಲಿದ್ದಾರೆ. ಇಲ್ಲಿನ ಮಹಿಳೆಯರ ಸರಾಸರಿ ಎತ್ತರ ಸುಮಾರು 170 ಸೆಂಟಿಮೀಟರ್. ಪುರುಷರ ಎತ್ತರದಲ್ಲೂ ಈ ದೇಶ ಜಗತ್ತಿನಲ್ಲೇ 4ನೇ ಸ್ಥಾನದಲ್ಲಿದೆ. ನಾವೆಲ್ಲರೂ ಇಷ್ಟಪಟ್ಟು ಧರಿಸುವ ಜೀನ್ಸ್ ಪ್ಯಾಂಟ್ನ ಮೂಲ ಐಡಿಯಾ ಈ ದೇಶದ್ದು ಎಂಬುದು ಅನೇಕರಿಗೆ ತಿಳಿದಿಲ್ಲ. ಜೀನ್ಸ್ನ ಸಹ ಸಂಶೋಧಕನಾದ ಜಾಕೋಬ್ ಡಬ್ಲ್ಯೂ ಡೇವಿಸ್ ಈ ದೇಶದ ರೀಗಾದಲ್ಲಿ ಜನಿಸಿದವರು. ಅವರು ನಂತರ ಅಮೆರಿಕಾಗೆ ವಲಸೆ ಹೋಗಿ ಲಿವೈ ಸ್ಟ್ರಾಸ್ ಅವರೊಂದಿಗೆ ಸೇರಿ ಜೀನ್ಸ್ ಪ್ಯಾಂಟ್ ಅನ್ನು ವಿನ್ಯಾಸಗೊಳಿಸಿದ್ರು. ಈ ದೇಶದಲ್ಲಿ ವೆಂಟಾ ರಾಪಿಡ್ ಎಂಬ ಜಲಪಾತವಿದೆ. ಇದು ಎತ್ತರದಲ್ಲಿ ಬಹಳ ಚಿಕ್ಕದಾಗಿದ್ರೂ ಅಗಲದಲ್ಲಿ ಯುರೋಪ್ನಲ್ಲೇ ಅತ್ಯಂತ ವಿಶಾಲವಾದುದು. ವಸಂತ ಕಾಲದಲ್ಲಿ ಮೀನುಗಳು ಈ ಜಲಪಾತದ ಮೇಲೆ ಹಾರುವುದನ್ನು ನೋಡುವುದು ಒಂದು ಅದ್ಭುತ ಅನುಭವ. ಈ ದೇಶ ಯಾವುದು? ಬೆಂಗಳೂರಿನ ಬಸವನಗುಡಿ ಎಂದರೆ ಆಹಾರ ಪ್ರಿಯರ ಅಡ್ಡವೆಂದೇ ಫೇಮಸ್ ಆಗಿದೆ. ದಶಕಗಳಿಂದ ರುಚಿಯಾದ ಆಹಾರವನ್ನ ಜನರಿಗೆ ಒದಗಿಸುತ್ತಾ ಇರುವ ಹಲವಾರು ಐತಿಹಾಸಿಕ ಹೋಟೆಲ್ಗಳು ಬಸವನಗುಡಿಯಲ್ಲಿದೆ. ಅದರಲ್ಲೂ ವಿದ್ಯಾರ್ಥಿ ಭವನ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ. ಪ್ರಪಂಚದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಆಗಮಿಸಿ ವಿದ್ಯಾರ್ಥಿ ಭವನದ ದೋಸೆಯನ್ನು ಸವಿದಿದ್ದಾರೆ. ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ತೆಲುಗು ಚಿತ್ರೋದ್ಯಮದ ಲೆಜೆಂಡ್ ವಿಕ್ಟರಿ ವೆಂಕಟೇಶ್ ಕೂಡ ವಿದ್ಯಾರ್ಥಿ ಭವನಕ್ಕೆ ಆಗಮಿಸಿ ರುಚಿಯಾದ ದೋಸೆಯನ್ನು ಸವಿದು ಐತಿಹಾಸಿಕ ರುಚಿಗೆ ಫಿದಾ ಆಗಿದ್ದಾರೆ. ಈ ಕುರಿತು ಸೂಪರ್ ಸ್ಟಾರ್ಗೆ ಸ್ವಾಗತ ಕೋರಿರುವ ಕನ್ನಡಿಗರು ಆಂಧ್ರ ಚಟ್ನಿ ಮೀಟ್ಸ್ ಬೆಂಗಳೂರು ದೋಸೆ ಅಂತಿದ್ದಾರೆ. ಸಾಮಾನ್ಯವಾಗಿ ಚುನಾವಣೆಯ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ ಎಂಬ ಮಾತಿದೆ. ಚುನಾವಣೆಗೆ ಸಂಬಂಧಿಸಿದ ಚಟುವಟಿಕೆಗಳು ಮತ್ತು ಮತದಾನದ ಪ್ರಕ್ರಿಯೆ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ಏರುಪೇರು ಆಗುವುದು ಕಾಮನ್. ದೇಶದ ಪಂಚರಾಜ್ಯಗಳ ಚುನಾವಣೆಗೆ ಎಲೆಕ್ಷನ್ ಕಮಿಷನ್ ಮುಹೂರ್ತ ಫಿಕ್ಸ್ ಮಾಡಿದೆ. ಅಸ್ಸಾಂ ಚುನಾವಣೆಗೂ ಡೇಟ್ ಫಿಕ್ಸ್ ಆಗಿದ್ದು, ಚಟುವಟಿಕೆಗಳು ಭರದಿಂದ ಸಾಗುತ್ತಿವೆ. ಖುಷಿಯ ವಿಚಾರವೆಂದರೆ ಈ ಬಾರಿ ಅಸ್ಸಾಂ ಚುನಾವಣೆ ಇದ್ದರೂ ಕೂಡ ಪ್ರವಾಸೋದ್ಯಮ ಚಟುವಟಿಕೆಗಳು ಮಾತ್ರ ತಮ್ಮ ವೇಗವನ್ನು ಕಳೆದುಕೊಂಡಿಲ್ಲ. ಕಾಜಿರಂಗ ಭಾರತದ ಪ್ರಮುಖ ವನ್ಯಜೀವಿ ಅಭಯಾರಣ್ಯದ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಇದಲ್ಲದೆ ಅಸ್ಸಾಂನ ವಿವಿಧ ಪ್ರವಾಸಿ ತಾಣಗಳಿಗೂ ಪ್ರವಾಸಿಗರ ಸಂಖ್ಯೆ ಹೆಚ್ಚಿದ್ದು, ಚುನಾವಣೆ ಹವಾಗಿಂತ ಪ್ರವಾಸೋದ್ಯಮದ ಹವಾ ಹೆಚ್ಚಿದೆ ಅಂತಿದ್ದಾರೆ ಸ್ಥಳೀಯರು. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ವಿಶ್ವದ ಅತಿ ದೀರ್ಘ ನಾನ್ ಸ್ಟಾಪ್ ವಿಮಾನಯಾನ ಯಾವುದು?
ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.